ಟಿವಿಯಲ್ಲಿ ಬೀಳುವ ನಂಬರ್ ಇದರಿಂದ ನಿಮ್ಮ ಮನೆಯವರೆಗೂ ಬರಬಹುದು. ಹೇಗೆಂದರೆ ನೀವು ಸೆಟಪ್ ಬಾಕ್ಸ್ ಕೊಳ್ಳುವಾಗ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿರ್ತೀರ. ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಸೆಟಪ್ ಬಾಕ್ಸ್ನೊಂದಿಗೆ ಲಿಂಕ್ ಆಗಿರ್ತದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಅವರಿಗೆ ಕೊಟ್ಟಿರ್ತೀರ. ಹಾಗಾದರೆ ಯಾಕೆ ಅವರು ನಿಮ್ಮ ಮನೆಯವರೆಗೂ ಹುಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀರಾ? ಯಾಕೆಂದರೆ ನೀವೇನಾದರೂ ಟಿವಿಯಲ್ಲಿ ನಡೆಯುತ್ತಿರುವ ಲೈವ್ ಶೋಗಳನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಲೈವ್ ಆಗಿ ತೋರಿಸುತ್ತಿದ್ದರೆ, ಅಂದರೆ ಟಿವಿಯಲ್ಲಿ ಕ್ರಿಕೆಟ್ ಲೈವ್ ಇರುತ್ತಾ ಇದ್ದರೆ ನೀವು ಅದನ್ನು ಲೈವ್ ರೆಕಾರ್ಡಿಂಗ್ ಮಾಡುತ್ತಾ ತೋರಿಸುತ್ತಿದ್ದರೆ, ಆ ಲೈವ್ ರೆಕಾರ್ಡಿಂಗ್ನಲ್ಲಿ ಈ ನಂಬರ್ಗಳು ಕಾಣಿಸಿಕೊಂಡರೆ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ನಿಮ್ಮ ಈ ನಂಬರ್ದಿಂದ ನಿಮ್ಮ ಸಿಗ್ನಲ್ ಟ್ರ್ಯಾಕ್ ಕೂಡ ಮಾಡಬಹುದು ಮತ್ತು ಕಾಲ್ ಮೆಸೇಜ್ ಮಾಡಬಹುದು ಅಥವಾ ನಿಮ್ಮ ಸೆಟಪ್ ಬಾಕ್ಸ್ ಬಂದ್ ಮಾಡಬಹುದು. ಯಾಕೆ ನೀವು ಲೈವ್ ತೋರಿಸಬಾರದು? ಯಾಕೆಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈವ್ ತೋರಿಸುವ ಎಷ್ಟೊಂದು ಕಂಪನಿಗಳು ಮತ್ತು ಆ್ಯಪ್ಗಳು ಇವೆ. ಅವು ಬಹಳಷ್ಟು ಹಣ ಖರ್ಚು ಮಾಡಿ ತೋರಿಸುತ್ತಾ ಇರುತ್ತವೆ. ಅವರಿಗೆ ಮತ್ತು ಟಿವಿ ಚಾನಲ್ಗಳಿಗೆ ಮತ್ತು ಸೆಟಪ್ ಬಾಕ್ಸ್ ಕಂಪನಿಗಳಿಗೆ ಲಾಸ್ ಆಗುತ್ತದೆ, ನಷ್ಟ ಆಗುತ್ತದೆ ಎಂದು ಲೈವ್ ತೋರಿಸಬಾರದು ಎಂದು ಹೇಳುತ್ತಾರೆ. ಮತ್ತು ಈ ನಂಬರ್ಗಳು ಎಲ್ಲ ಸೆಟಪ್ ಬಾಕ್ಸ್ನಲ್ಲೂ ಬೇರೆ ಬೇರೆಯಾಗಿ ತೋರಿಸುತ್ತಾರೆ ಮತ್ತು ಯಾವ ಚಾನಲ್ನಲ್ಲಿ ಹೆಚ್ಚು ಜನ ವೀಕ್ಷಣೆ ಮಾಡುತ್ತಿದ್ದಾರೆ ಎಂದು ನೋಡಲು ಇದು ಸಹಾಯಕವಾಗಿದೆ ಮತ್ತು TRP ಮಾಪಕವನ್ನು ಅಳೆಯಲು ಸಹಾಯಕವಾಗಿದೆ. TRP ಎಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಅಂದರೆ ದೂರದರ್ಶನ ಅಳತೆ ಬಿಂದು. ಅಂದರೆ ಯಾವ ಚಾನಲ್ನಲ್ಲಿ ಎಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ ಎಂದು ನೋಡಲು ಇದು ಅತ್ಯಂತ ಸಹಾಯಕವಾಗಿವೆ. ನೀವು ಯಾವುದೇ ನಂಬರ್ಗಳನ್ನು ಟಿವಿಯಲ್ಲಿ ರೆಕಾರ್ಡಿಂಗ್ ಮಾಡಿ ವೆಬ್ಸೈಟ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರದೆಂದು ಹೇಳುತ್ತೇನೆ.